ಕ್ರಾಂತಿ ಆಕೈತಿ. ಈಗ ಐತಲ್ಲ, ಎಲ್ಲರಿಗೂ ಇಡೀ ರಾಜ್ಯದಾಗ ಎಲ್ಲರಿಗೂ ಕಾಣ್ ಬರುವಂಥ ಸತ್ಯ ಇದು. ಡಿ ಕೆ ಶಿವಕುಮಾರು ಸಿದ್ದರಾಮಯ್ಯನವ್ರದ್ದು ಕುರ್ಚಿಗಾಗಿ ಏನು ಹೋರಾಟ ನಡೆದೈತಿ, ಅದು ದೊಡ್ಡ ಪ್ರಮಾಣದ ಹೋರಾಟ ಇವತ್ತು ಹೊರಗೆ ಬಂದಿರ್ತದೆ. ಅದ್ರ ಮೂಲಕ ಸೆಪ್ಟೆಂಬರ್ದಾಗ ಕ್ರಾಂತಿ ಆಕೈತೋ ನವಂಬರ್ದಾಗ ಕ್ರಾಂತಿ ಆಕೈತೋ ಒಟ್ಟು ಕ್ರಾಂತಿ ಅಂತೂ ಆಕೈತಿ. ಅದ್ರ ಮೂಲಕ ಮುಖ್ಯಮಂತ್ರಿಗಳ ಸ್ಥಾನ ಪಲಟನೂ ಆಕೈತಿ. ಅದಕ್ಕೆ ಯಾರು ಬಂದು ಕೊಡ್ತಾರೆ ಏನು ಆಕೈತಿ ನಾವು ನೋಡ್ಬೇಕಷ್ಟೆ. ಅದಕ್ಕೇನು ಮಲ್ಲಿಕಾರ್ಜುನ ಖರ್ಗೆ ಅವ್ರು ಬರ್ತಾರೋ, ಪರಮೇಶ್ವರ್ ಅವರು ಬರ್ತಾರೋ, ಡಿ ಕೆ ಶಿವಕುಮಾರ್ ಅವರು ಬರ್ತಾರೋ, ಸತೀಶ್ ಜಾರಕಿಹೊಳಿ ಅವ್ರು ಬರ್ತಾರೋ, ಯಾರು ಬಂದಲ್ಲಿ ಕೊಡ್ತಾರೋ ನೋಡ್ಬೇಕು ನಾವು. ರಾಹುಲ್ ಗಾಂಧಿಯವರು ಅಲ್ಲ ಪಾಪ ರಾಹುಲ್ ಗಾಂಧಿಯವರು ಮತಗಳತನ ಕರ್ನಾಟಕದಾಗ ಆಗೋಂಗಿದ್ರೆ ಕಾಂಗ್ರೆಸ್ ಸರ್ಕಾರ ಬಂದಿತ್ತಲ್ಲ ಇಲ್ಲಿ ಅವರು ಮತ ಅವ್ರು ಹೆಂಗ್ರಿ ಅವ್ರು ರಾಜೀವ್ ಗಾಂಧಿ ಅವ್ರ ಪಾಪ ರಾಹುಲ್ ಗಾಂಧಿಯವ್ರ ಪಾಪ ಒಂಥರ ಇನ್ನೋಸೆಂಟ್ ಅದು ಇರಾಕಿ. ಯಾರು ಏನು ಹೇಳ್ತಾರೆ ಅದನ್ನು ಬಂದು ಹೇಳ್ಬಿಡ್ತಾರೆ, ತಿಳ್ಕೊಳ್ಳೋದಿಲ್ಲ, ಅದು ಹಿಂದೆ ಮುಂದೆ ವಿಚಾರ ಮಾಡೋದಿಲ್ಲ, ಏನಿಲ್ಲ. ಅವ್ರ ಹೇಳಿಕೆಗಳನ್ನು ಭಾಳ ಸೀರಿಯಸ್ ಆಗಿ ತೊಗೋಬಾರ್ದು. ಅವ್ರ ಹೇಳಿಕೆ ಭಾಳ ಸೀರಿಯಸ್ ಆಗಿ ತೊಗೋಬಾರ್ದು. ಯಾಕಂದ್ರೆ ಅದಕ್ಕೇನು ತಳ ಇರೋದಿಲ್ಲ, ಬುಡ ಇರೋದಿಲ್ಲ, ಲಾಜಿಕ್ ಇರೋದಿಲ್ಲ, ಅರ್ಧಂಬರ್ಧ ನಾಲೆಜು. ಕಟ್ಟಿಕೊಟ್ಟ ಬುತ್ತಿ ಎಷ್ಟು ದಿನದ ತನಕ ಅಂತ ಹೇಳ್ತಾರಲ್ಲ, ಹಂಗೆ ಅದು ಅವ್ರಿಗೆ ಒಂದು ಏನೋ ಅಲ್ಲ ಅವ್ರು ಹೇಳಿ ಕಳಿಸಿರ್ತಾರೆ ಒಳಗೆ, ಅದನ್ನು ಬಂದು ಹೇಳ್ತಾರೆ. ಅದಕ್ಕಿಂತ ಮೊದಲಿಂದ ಗೊತ್ತಿರೋದಿಲ್ಲ, ಅದಕ್ಕಿಂತ ನಂತರದ ಗೊತ್ತಿರೋದಿಲ್ಲ. ಹಾಗಾಗಿ ಅವ್ರ ಹೇಳಿಕೆಗೆ ಭಾಳ ಮಹತ್ವ ಕೊಡೋದು ಅವಶ್ಯಕತೆ ಇಲ್ಲ.